ಮಾವೇರ ಬಿಟ್ಟು ಮರತ್ಯಾಕ ಬಂದ ಏ ಆಟ ಬಾರಿಗೆ ಕಟ್ಟಿ ಏ ದೇವಲೋಕದ ಕೊರವಂಜಿ ಶಕುನ ಹೇಳಳು ಗಟ್ಟಿ 4 ಮಂದಿ ಶಕುನ ಹೇಳಳು ಗಟ್ಟಿ 3 ಮಂದಿ ಶಕುನ ಹೇಳಳು ಗಟ್ಟಿ ಏ ದೇವಲೋಕದ ಕೊರವಂಜಿ ಶಕುನ ಹೇಳಳು ಗಟ್ಟಿ ಅಂತವ್ರದ ಶಕುನ ಹೇಳಳು ಗಟ್ಟಿ ಬ್ರಹ್ಮ ವಿಷ್ಣುನ ತರಿಬಿಯ ಕೇಳ್ತಾಳ ತಮ್ಮ ಹಿಡದ ಅವರ ರೊಟ್ಟಿ ಏ ನಿನ್ನಂತವ್ರ ನಾನ ಮಸ್ತ ನೋಡಿದೆ 18 ಯುಗ ದಾಟಿ ಮತ್ತೊಮ್ಮೆ ಕೇಳೋ 18 ಯುಗ ದಾಟಿ ಇವರ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಕಿ ಅಂಗೈದೊಳಗಿನ ಗ್ಯಾರಿ ಆಕಿಗಿಲ್ಲೋ ಯಾರು ಸಾರಿ ಏನೋ ಎದ್ಳು ಸಣ್ಣ ಪೋರಿ ತಗಸ್ಯಾಳು ಆಟ ಗೋರಿ ಹರದಾಸನ ಹೋಗದ ಬಾರಿ ಎಂತ ಮಾತನ ಏನು ಹೇಳತೀನಿ ಎಂತ ಮಾತನ ಎಂದು ಹೇಳ ಯಾವನಮ್ಮ ಗುರು ಅಕ್ಕಿ ಸರಿ ಸಾಟಿನ ಯಾರಿಲ್ಲ ಅಂತ ಹೇಳ್ತಾರ ಅವ್ರೊಂದು ಮಾತು ಹೇಳ್ರಿ ನಿನ್ನ ಹೆಣ್ಣಿನ ಮಣ್ಣು ಕೊಟ್ಟು ನಿತ್ತಾನ ನಮ್ಮ ಪರಮಾತ್ಮ ಅಂತ ಹೇಳ್ತಾರ್ರಿ. ನಾ ಕೇಳುದು ಬರೇ ಒಂದು ಅಕ್ಷರ ಹೌದು ಪರಮಾತ್ಮ ಅಂದ್ರೆ ಏನು ಅಂತ ಕೇಳಿದ್ದೇವ್ರಲ್ಲೇ ಅಂದಾಗ ಅವ್ರೊಂದು ಮಾತು ಹೇಳಿ ಏನಂತ್ರಿ ಪರಾತ್ಮನ ತಿಳಿದ ನಡೆಯವನೇ ಪರಮಾತ್ಮ ಅಂದ್ರೆ ಪರಾತ್ಮ ಅಂದ್ರೆ ಏನು ಏನ್ರಿ ಮತ್ತೊಬ್ಬರ ಆತ್ಮ ತಿಳಿದ ನಡೆಯವನೇ ಮತ್ತೊಬ್ಬರ ಆತ್ಮ ತನ್ನ ಆತ್ಮದಂತೆ ತಿಳಿದ ನಡೆಯವನೇ ಪರಮಾತ್ಮ ಹೌದು ಹೌದ್ರಲ್ಲೇ ಮತ್ತೊಬ್ಬರ ಕಷ್ಟ ತನ್ನ ಕಷ್ಟದಂತೆ ತಿಳಿದ ನಡೆಯವನೇ ದೇವರ ಅಂದ್ರೆ ಏನು ಏನ್ರಿವ ಪರಮಾತ್ಮ ಅಂದ್ರೆ ಪರರ ಆತ್ಮ ತಿಳಿದ ನಡೆಯವನೇ ಪರಮಾತ್ಮ ಕೌಲಿ ಕೊಡೋಣ್ರಿ ಹೌದು ಮತ್ತೊಬ್ಬರ ಆತ್ಮ ಆತ್ಮಕ್ಕ ಜೀವಾತ್ಮ ಯಾವ ನಮ್ಮ ವೇದಮೂರ್ತಿ ಗುರುಗಳಾದಂಥವ್ರು ಬೇನೂರ ಗುರುಗಳಾದಂಥವ್ರು ಯಾವ ನಮ್ಮ ವಿದ್ಯಾಶ್ರೀ ಮಗಳು ಬಂದಾಳಂತ ತಿಳ್ಕೊಂಡು ತಮ್ಮ ಯಾವ ಈ ಗುರು ಕಾಣಿಕೆ ಏನು ಕೊಟ್ಟಾರಲ್ಲ ಇದು ಕಾಣಿಕೆ ಮಹಾಪ್ರಸಾದ ಅಂತ ತಿಳ್ಕೊಂಡು ಈ ಹಣವನ್ನು ಸ್ವೀಕರಿಸ್ತೀನಿ ಮನಸ್ಸು ಅದಕ್ಕೆ ತಮ್ಮ ಪರಮಾತ್ಮ ಅಂದ್ರೆ ಏನು ಜೀವಾತ್ಮನೇ ಪರಮಾತ್ಮ ಪರಮಾತ್ಮನೇ ಜೀವಾತ್ಮ ಅವ್ರು ಹೇಳು ಲೆಕ್ಕ ಬಂದ ಏನೋ ಪರರ ಆತ್ಮ ತಿಳಿದ ನಡೆಯವನೇ ಪರಮಾತ್ಮ ಇದು ತಿಳಿದು ನಡೆದು ಅಳದು ನಡೆದು ಹೊಳದು ನಡೆದು ಎಲ್ಲ ತಿಳ್ಕೊಂಡು ಹೋಗೋದು ಇದು ಯಾವಾಗ ಅನು ತನ ಧನ ಮನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯ ಇವು 6 ತನ್ನ ಕಂಟ್ರೋಲ್ದೊಳಗಿದ್ದಾಗ ತಿಳ್ಕೊಂಡು ಹೋಗೋದು ಅಳ್ಕೊಂಡು ಹೋಗೋದು ಮುಂದೆ ಹೊಳ್ಕೊಂಡು ಹೋಗೋದು ಇದೆಲ್ಲ ಹತ್ತದಪ್ಪ ಹೌದು ಹೌದ್ರಿ 6 ಗುಣಗಳು ಒಳಗೆ ಎಲ್ಲ ಒಳಗಿಟ್ಟುಕೊಂಡು ಹೆಂಗ ನಿನಗೆ ನಡೀತದೆ ಎಲ್ಲ ಹಂಗ ನಡೆಯಂಗಿಲ್ರಿ ಆಗ್ಲಕ್ಕ ಬರಂಗಿಲ್ಲ ತಮ್ಮ ಲೆಕ್ಕ ಹೇಳು ಲೆಕ್ಕ ಪರಮಾತ್ಮನೇ ಜೀವಾತ್ಮ ಜೀವಾತ್ಮನೇ ಪರಮಾತ್ಮ ಆದ್ರೆ ಈ ಜೀವಾತ್ಮ ಐತಿ ಅದ್ರಾಗ ನಮ್ಮದು ಹಿಂಗವಾದೈತಿ ಪರರಾತ್ಮ ತಿಳಿದವು ಪರಮಾತ್ಮ ಅಂದ್ರಿ ಒಪ್ಪಗೋಣ ಇದು ಎದ್ರಾಗ ಐತಿ
ಬೇಕ್ರಲ್ಲ ಏನು ಸಗುಣದೊಳಗೆ ಹೊಕ್ಕೈತ್ಯೋ, ಏನು ಸಗುಣದಾಗ ಬಂದು ನಿರ್ಗುಣ ಹೊಕ್ಕೈತ್ಯೋ, ನಿರ್ಗುಣದಾಗ ಬಂದು ಸಗುಣ ಹೊಕ್ಕೈತ್ಯೋ. ಬೇಕಲ್ಲ ಕೃಷ್ಣ. ಎಲ್ಲಿ ಸಗುಣದಲ್ಲ ಅದರಾಗ ಬಂದು ನಿರ್ಗುಣ ಹೊಕ್ಕದ. ಹೌದು ಹೌದು. ಬಿಡ್ರಿ ನಾವು ಎಲ್ಲ ಒಮ್ಮೆ ತಗೊಂಡ ಯಾವ ನಮ್ಮ ಗುರುಸ್ವರೂಪದ ಅಂತವ್ರು ಶ್ರೀಶೈಲ ಮಾಸ್ತರ ಸಂಭಾಜಿ ಇವರಾದ್ರು 101 ರೂಪಾಯಿ ಕೊಟ್ಟಾರ. ಅವ್ರಿಗಾದ್ರು ತುಂಬಾ ಋಣಿ ಅಂತೇಳಿ ಮನಸ್ಸಕ್ಕದು. ಅದಕ್ಕೆ ತಮ್ಮ ಹೇಳ್ರಿ, ಈ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ ಅಂದಿ ಹೇಳ್ತಾರ್ರಿ. ಹೋಲ್ 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 ಗಾಳಿ ಬಿಟ್ಟದ ಪಾಪ, ಗಾಳಿ ಬಿಟ್ಟ ಕೈಲೇ ತೂರಿಕೊಳ್ಳಿರಯ್ಯ ಅಂತಾರ. ಅದೇ ರೀತಿಯಾಗಿ ಶಿವಾನಂದ ಏಕಕ್ಕ ಅವರು ಬಡಗೇರಿ ನಮ್ಮ ಲಕ್ಷಣ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆದರೂ ತುಂಬ ಆಭಾರಿಯಾಗಿದ್ದೀನಿ. ಅದೇ ರೀತಿಯಾಗಿ ಬಾಬು ಕಕ್ಕ ಅವರು ಭಜಂತ್ರಿ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ಆದರೂ ತುಂಬ ಆಭಾರಿಯಾಗಿದೆ. ನಮಗೆ ಲಕ್ಷಣ ಗ್ರಾಮಕ್ಕೆ ಬರಬೇಕಾದ್ರೆ ಹೇಳಕತ್ತಿದ್ರಿ, ಈಗ ಅಣ್ಣ ಹೇಳಂಟ್ಲೆ ನಾತೀನಿ ತಂಗಿ ನಮ್ಮಲ್ಲಿ ಒಂದಿಬ್ರು ಕಾಕಾಗಳದಾರವ, ನೀನು ಹಾಡ ಕೇಳೇ ಸಾಯ್ತಿವಲ್ಲ ಅತ್ಯಾರ ಅವ್ರಿಬ್ರು ಖರೆ ಐತಿ ಹಿಂಗ ಅಂದ್ ಕರಿಸ್ಯಾರತ್ತವ್ರ ನಮ್ಮನ್ನ. ಏನಂತ ಹೇಳಿ ಏನಂತ ನಮ್ಮಲ್ಲಿ ಇಬ್ರು ಹಿರಿಯರದಾರು ನಾವು ಇರು ಗುಡದ ಬಾಯಿನ ಕರೆಸ್ರಿ ಹೋಮೇಕೆ ಹಾಡ ಕೇಳೇ ಸಾಯ್ತೀವಿ ನಾವು ಅನಕತಕ ಸಾಯಂಗಿಲ್ಲ ಅಂದ್ರತ್ತ. ಫೋನ್ ಹಚ್ಚಿ ಯವ್ವ ನಮ್ಮಲ್ಲಿ ಇಬ್ರು ಅದಾರ, ನೀವು ಬಾಂದ್ರನ ಆತ್ಮಕ್ ಶಾಂತಿ ಇರ್ಲಿಕ್ಕೆ ಸಿಗುದಿಲ್ಲ ಅಂದಾರ ಅವ್ರು. ಬಹುಶಃ ಹೆಚ್ಚು ಕಮ್ಮಿ ಒಂದು 3 ವರ್ಷ ಆತ್ರಿ ಲಕ್ಷಣದ ಕಾರ್ಯಕ್ರಮ ನನಗೆ ಬರ್ಲಾಕತ್ತಿ. ನನಗ ಕಾರ್ಯಕ್ರಮ ಬ್ಯಾರೆ ಕಡೆ ಬುಕ್ ಆಗಿರ್ತಿದ್ದು. ಇನ್ನು ನಮ್ಮದ ಪಾಪದ ಕಾಲ ತೊಳೆದು ಬಂದತಿ ಅನ್ನಲಿ ಇವತ್ತು ಲಕ್ಷಣ ಗ್ರಾಮಕ್ಕೆ ಇಂಥ ದೊಡ್ಡ ಗ್ರಾಮಕ್ಕೆ ಬಂದು ನಾವು ಕಾರ್ಯಕ್ರಮ ಕೊಡ್ಲಾತೀವ್ರಿಯಪ್ಪ. ನಿಮಗಿತ್ತ ನಮ್ಮದ ಪಾವನ ಐತಿ ಜನ್ಮ ನಾಟ್ಯ ನಾವ್ ಇಲ್ಲಿಗೆ ಬಂದಿವ. ಹಂಗ ಎಲ್ಲ ಯಾರ್ದಾದ್ರೂ ಪಾಪದ ಕಾಲ ಕರ್ಮದ ಕಾಲ ಸರಿಯೋದು ಮಾತ್ರ ಬತ್ತಂದ್ರ ಅದು ಸಿದ್ಧ ಗುರುಗಳು ಇದ್ದಲ್ಲಿ ಮಾತ್ರ ಬಂದು ಠಿಕಾಣ ಊರ್ದ ಕತ್ತಕ ಊರ್ಲಕ್ಕ ಬರ್ರಿ. ಅದಕ್ಕಪ್ಪ ಈಗೇನು ಹೇಳಕತ್ಯಾರು, ಈ ಪರಮಾತ್ಮನೇ ಜೀವಾತ್ಮ ಅಂತ ಹೇಳತ್ತೀವಿ. ಅದಕ್ಕೆ ಈ ಪರಮಾತ್ಮ ಅಂದ್ರೆ ಹೆಂಗ ಜೀವಾತ್ಮ ಅಂದಾಗ ಒಂದು ಉದಾಹರಣೆ ಕೊಟ್ರಿ ಅವ್ರು. ಅನ್ನದ ರೂಪದೊಳಗೆ ಬಂದು ಕೂಡ್ತೈತಿ ಜೀವಾತ್ಮ. ಅನ್ನದ ರೂಪದಾಗ ಅನ್ನದೊಳಗಂದ್ರೆ ಹೆಂಗ ರೈತ ಜ್ವಾಳ ಬಿತ್ತನಲ್ರಿ, ಜ್ವಾಳ ಬಿತ್ತಿದ ಬಳಕ ಆ ಜ್ವಾಳಿಗೆ ಏನಾಗ್ತತಿ, ಮಳಿ ಕೊಡದ ನಾಟಿಗೆ ಬರ್ತೈತಿ, ಗಾಳಿ ರೂಪಾಂತರ ಬಂದ ಜೀವ ಅದ್ರೊಳಗ ಕೂಡ್ತತಿ. ಎದ್ರಾಗ ಜ್ವಾಳದಾಗ ಧಾನ್ಯದಾಗ ಆ ಧಾನ್ಯ ರೈತ ಧಾನ್ಯ ಬಿತ್ತಿರ್ತಾನೋ ಗಾಳಿ ಮುಖಾಂತರ ಬಂದ ಆ ಜೀವ ಧಾನ್ಯದೊಳಗ ಕೂಡ್ತೈತಿ. ಆ ಜೀವ ಕೂಡಿದ ಬಳಕ ಜ್ವಾಳ ದಂಟು ನೀಟಾಗಿ ಬೆಳೆದು ನಿಂದಿರ್ತೈತಿ. ನೀಟಾಗಿ ಬೆಳೆದು ನಿಂತ ಮೇಲೆ ಮುಂದೆ ತೆನಿ ಆಗತೈತಿ. ಒಂದು ಕಾಳ ಹೋಗಿ ಒಂದು ಸೊಲಿಗೆ ಕಾಳ ಆಗಬೇಕಾದ್ರೆ ನಮ್ಮ ಜೀವಾತ್ಮ ಅದರಾಗಿರ್ತಾನೋ ಅಂದ್ರೆ ಜಗತ್ತಿನೊಳಗ ಧಾನ್ಯದ ಮುಖಾಂತರ ಬರ್ತಾನವ ನಮ್ಮ ಹೊಟ್ಯಾಗತ್ ಹೇಳ್ರಿ. ಇರ್ಲಿ ನಾ ಇಲ್ಲ ನಂಗಿಲ್ಲ ಧಾನ್ಯ ಮುಖಾಂತರ ಬಂದ್ರಿ, ಆ ಧಾನ್ಯ ಎದುರಾಗಿಟ್ರಿ ಬೇಕಲ್ರಿ. ಧಾನ್ಯ ಮುಖಾಂತರ ಬೆಳಿ ಬತ್ತು ಕರೆ ಧಾನ್ಯ ಎದುರಾಗಿಟ್ರಿ. ಆ ಧಾನ್ಯ ತಂದು ಊರ್ಬೇಕಾದ್ರ ಮತ್ತ ಮಣ್ಣ ಬೇಕು. ಈ ಭೂಮಿ ಇದ್ದಾಗನ ಬೀಜ ನಾಟಬೇಕಲ್ಲ, ಭೂಮಿ ಇರ್ಲಿಕ್ಕೆ ಬೀಜ ಬೆಳಿ ಬರಂಗಿಲ್ಲ. ಆ ಗಾಳಿ ಮುಖಾಂತರ ಬಂದ್ ಧಾನ್ಯದಾಗ ಬಂದಿ ಧಾನ್ಯದಿಂದ ಆಮೇಲೆ ನೀ ಅನ್ನ ಪ್ರಕಾರ ಹೋಗಿ ಎಲ್ಲಾರು ಹೊಟ್ಯಾಗ ಹಾದಿ ಆದ್ರ ಆ ಧಾನ್ಯ ನಾಟಿಗೆ ಎದ್ದು ಬರ್ಬೇಕಾದ್ರ ಹಂಗ ಬರಂಗಿಲ್ಲ. ಜ್ವಾಳ ಬಿತ್ತಿರ್ತೀವಪ್ಪ, ಜ್ವಾಳ ಎದ್ದು ನಾಟಿಗೆ ಮ್ಯಾಲ ಬರ್ಬೇಕಾದ್ರೆ ಡೈರೆಕ್ಟ್ ಒಮ್ಮೆ ಮಳಿಕೆ ಹೊಡೆದ ಮ್ಯಾಲ ಎದ್ದ ಬರಂಗಿಲ್ಲ. ಜ್ವಾಳ ಬಿತ್ತಿದ ತಕ್ಷಣ ಮಳಿಕೆ ಹೊಡೆದ ನಾಟಿಗೆ ನೆಲದಂದ ಎದ್ದು ಹೊರಗೆ ಬರ್ಬೇಕಾದ್ರೆ ಜ್ವಾಳ ತನ್ನ ಸ್ವಟ್ಟಿ ತಗೊಂಡು ಬರ್ತೈತಿ ಮ್ಯಾಲ. ಏನಿರ್ತೈತಿ ತಮ್ಮ, ಜ್ವಾಳದ ನಾಟಿ ಹೇಳ್ಬೇಕಾದ್ರೆ ಅದಕ್ಕೆ ಸೊಟ್ಟಿ ಬೇಕು, ಗಟ್ಟಿಯಾಗಿ ಮ್ಯಾಲ ಸೊಟ್ಟಿ ಇರ್ತತಿ ಅನ್ನಂಟ್ಲಿ. ನೀ ಏನ ಗಾಳಿ ಮುಖಾಂತರ ಬಂದು ಒಳಗೆ ಹೊಕ್ಕೊಂಡಿಯಲ್ಲ, ನಿನ್ನ ಮ್ಯಾಲ ಅದ್ರ ಸೊಟ್ಟಿ ಐತಿ ಅನ್ನಂಟ್ಲಿ ನೀ ಒಳಗ ಗಟ್ಟಿ ಕೂತದಿ. ಆ ಜ್ವಾಳಕ್ಕೆ ಹೆಂಗ ಮ್ಯಾಲ ಸೊಟ್ಟಿ ಐತಿ ನೋಡು, ಹಂಗ ನಿನ್ನ ಜೀವಾತ್ಮಕ ಈ ಶರೀರ ಅನ್ನುವಂಥದ್ದು ಪಟ್ಟಿ ಐತಿ. ಒಳಗ ನೀ ಗಟ್ಟಿ ಕೂತದಿ. ಮತ್ತ ಮ್ಯಾಲ ಸೊಟ್ಟಿನೂ ಇರ್ಲಿಕ್ಕ ಪಟ್ಟಿನೂ ಇರ್ಲಿಕ್ಕಂದ್ರ ಲಕ್ಷಣ ಊರಾಗಿನ ನಾಯಿಗಳು ನೆಕ್ಕತ್ತಿತ್ತು ನಿಮಗ ಮೂರು. ನೀವ್ ಎಲ್ಲಿ ಬರ್ತಿದ್ರಿ? ಇಲ್ಲ, ಶರೀರನು ಸೊಟ್ಟಿ ಬೇಕು, ಮ್ಯಾಲ ಜ್ವಾಳದ ಅನ್ನುವಂಥದ್ದು ಪಟ್ಟಿ ಬೇಕು. ಜ್ವಾಳದ ನಾಟಿಗೆ ಮ್ಯಾಲ ಪಟ್ಟಿ ಇರ್ತೈತಿ ಅಂದ್ರ ಬೀಜಿ ಹುಳ ಹತ್ತಂಗಿಲ್ಲ. ಇರ್ಲಿಕ್ಕಂದ್ರ ಅದಿನ ಮ್ಯಾಲ ಬರೋ ತಡ ಇಲ್ದ ಹುಳ ಹತ್ಕೊಂಡು ಹೋಗಿಬಿಡ್ತೈತಿ. ಹಂಗ ಒಂದು ಹೆಣ್ಣಿನ ನೆಲಿ, ಒಂದು ನೀರಿನ ನೆಲಿ, ಒಂದು ಕುದುರೆ ನೆಲಿ ಯಾರಿಗೆ ಹತ್ತಿಲ್ಲ, ಹತ್ತಂಗೋ ಇಲ್ಲ. ನಾನ್ ಅವ್ರಿಗೆ ಹತ್ತಿಲ್ರಿ ಗುರುಗಳು. ನಿಮಗಿದು ಎಲ್ಲ ಗೊತ್ತೈತಿ ಕರೆ ಸುಮ್ಮ ಬಡ್ದಾಡ್ಲಕತ್ತೀರಿ. ಈ ಮಗನ ಸಂಬಂಧ ಬಡ್ದಾಡ್ಲತ್ತೀರಿ.
ಮಾಡಬೇಕಾಗೈತಿ. ಅದಕ್ಕೆ ತಮ್ಮ ಅದಕ್ಕೆ ಹೆಂಗೈತಿಪ್ಪ ಅಂದ್ರೆ ಹೆಂಗವ ಮಾಡಬೇಕಾಗೈತಿ. ಮಾಡ್ಬೇಕು. ಕಾಯಕವೇ ಕೈಲಾಸ. ಆಹಾ ಅದಕ್ಕೆ ಅವರು ಹೇಳ್ಯಾರಿ ಬಸವಣ್ಣಪ್ಪ ಹಗಲೆಲ್ಲ ಬಸವಣ್ಣಪ್ಪ ಅಂದ್ರಿ. ಹೌದು ನೀವು ನನಗೊಂದು ಪ್ರಶ್ನೆ ಕೇಳಿರಿ. ಹೆಂಗ್ರಿ ಏನಂತೇಳಿ? ಏನಂತವ ಪರಮಾತ್ಮನ ಕೊಳ್ಳಾಗ ರುಂಡದ ಮಾಲಿ ನನಗೆ ಕೇಳಿರಿ, ನಾನು ನಿಮಗೆ ಪ್ರಶ್ನೆ ಬಿಡುಗಡೆ ಮಾಡಿ ಕೊಟ್ಟನಿ. ಹೌದು ಆಗ್ಯದಲ್ರಿ. ಈಗ ಹೊಳ್ಳಿ ನಾವೊಂದು ಕೇಳ್ತೀನಿ ನಿಮಗೆ. ಏನಂತ ಕೇಳ್ಬೇಕತ್ತೀರಿ? ಈಗ ಹೌದು ಹನುಮಪ್ಪ ಹಣಮಪ್ಪ ಪ್ರತಿ ಒಂದು ಊರಾಗ ಎಲ್ಲಿ ಕೂತ್ ಹನುಮಪ್ಪ ಇಲ್ಲ. ಹೌದು ನಿಂತಿದ್ದೇವ್ರಿ. ಎಲ್ಲ ಕಡೆ ನಿತ್ ಹನುಮಪ್ಪಂದ ಜಾತ್ರೆ ಆಗ್ತತಿ, ನಿತ್ ಹನುಮಪ್ಪಗ ಪೂಜೆ ಆಗ್ತತಿ. ಆಗ್ತದಲ್ರಿ. ಹನುಮಪ್ಪಗ ನಿತ್ತ ಪೂಜೆ ಆಗ್ಲಿ ಅಂತೇಳಿ ಶ್ರಾಪ ಕೊಟ್ಟವ್ರು ಯಾರ, ಯಾಕೆ ಕೊಟ್ಟಾರು, ಯಾವ ಟೈಮ್ದಾಗ ಕೊಟ್ಟಾರು? ಕೊಟ್ಟಾರು. ಇದು ಸ್ಪೆಷಲ್ ನನ್ನ ಶಿಷ್ಯಳ ಕಡೆದ ನನ್ನ ಗುರುವಿಗೆ. ಗುರುವಿಗೆ ಅದ. ರಾಮನ ಅವತಾರ ಪರಶುರಾಮನ ಅವತಾರ. ಹೌದವ ಏ ಆಯ್ತೋ ಅಕ್ಕಿಯ ಮುಂದ ಏ ದ್ವಾಪರ ಯುಗದಾಗ ಕೃಷ್ಣನ ಅವತಾರ ಎತ್ತೋ ಬಾಳ ಚಂದ, ತಮ್ಮಾಗ ಎತ್ತೋ ಬಾಳ ಚಂದ, ಸೀರೆ ಒಟ್ಟ ಎತ್ತೋ ಬಾಳ ಚಂದ. ಮತ್ಸ್ಯ ಅವತಾರ ಕೇಳೋ, ಕೂರ್ಮ ಅವತಾರ ಕೇಳೋ, ಮತ್ಸ್ಯ ಅವತಾರ ನೋಡು, ಕೂರ್ಮ ಅವತಾರ ನೋಡು, ಕೂರ್ಮ ಅವತಾರ. ಮತ್ಸ್ಯ ಅವತಾರ ಕೂರ್ಮ ಅವತಾರ ಏನೈತ್ರಿ? ತಮ್ಮ ಆಯ್ತೋ ಅಕ್ಕಿಯ ಮುಂದ ಏ ವರಹ ಅವತಾರ ನರಸಿಂಹ ಹೆಂಗ ತಾಳಿದೇವ್ ಬಾಂದ, ತಮ್ಮ ನೇನೋ ಹೆಂಗ ತಾಳಿದೆ ಬಂದ ಕಡಿ ಕಾಲ್ಕ ಬಂತ ಕಳವಿ, ಅದರೊಳಗ ಬಿಟ್ಟು ಬಾನ ಬೆಳಕಾಗಿ. ಇನ್ನೊಂದು ಮಾತು ಹೇಳ್ರಿ ನೋಡಿಪ್ಪ. ಮತ್ತೇನ್ರಿ? ಎಲ್ಲ ನನ್ನಿಂದ ಆಗೈತಿ, ನಾನ ಮಾಡೀನಿ. ಈಗ ನಮ್ಮ ಹೆಣ್ಣು ದೇವ್ರಿಗೆ ಒಂದೊಂದು ಹೆಸರು ಬಂದವ್ರಿ. ಹಾ ಬಂದವ್ರಲ್ಲ. ಹೆಂಗಪ್ಪ ಅಂದ್ರೆ ಹೆಂಗವ? ದುರ್ಗಾಸುರ ದೈತ್ಯನ ಹೊಡೆದ ದುರ್ಗಾದೇವಿ ಅಂತ ಹೆಸರು ಬತ್ತು. ಹೌದು. ಮಹಿಷಾಸುರನ ಮರ್ದನ ಮಾಡಿ ಮಹಿಷಾಸುರ ಮರ್ದಿನಿ ಎತ್ತ ಬತ್ತು. ಬತ್ರಲೆ. ಸೋಮ ನಿಶುಮ್ರ ಹೊಡೆದಳು ಶಾಂಭವಿ ಎತ್ತ ಬತ್ತು. ಬತ್ರಲೆ. ಚಂಡ ಮುಂಡ್ರನ ಹೊಡೆದಳು ಚಾಮುಂಡಿ ಎತ್ತ ಬತ್ತು. ಹೌದವ. ಅನ್ನ ಹಾಕಿದಕ್ಕಾಗಿ ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಬತ್ತು. ಬತ್ರಲೆ. ಹೌದು. ದಾನ ಮಾಡಿದಕ್ಕಾಗಿ ದಾನಮ್ಮ ಅಂತ ಹೇಳಿ ಬತ್ತ. ಬತ್ರಲೆ. ಜಗತ್ತಿನೊಳಗ ಆ ಪರಮಾತ್ಮ ಅನ್ನ ಹಕ್ಕಿ ಅನ್ನಂದಿಲ್ಲ ಸಣ್ಣ ದೊಡ್ಡ ಮರಗಳಿಗೆಲ್ಲ, ಅಂಥವ್ರಿಗೆಲ್ಲ ಅನ್ನ ಹಾಕ್ಯಾನ ಪರಮಾತ್ಮ. ಅವಂಗೊಂದು ಹೆಸರು ಬರ್ಬೇಕಲ್ಲ. ಹೌದ್ರಿ. ಬರ್ಬೇಕ್ರಿ. ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಅನ್ನಪೂರ್ಣೇಶ್ವರಿ ಮನಿ ಅಂಗಳಾಗ ಭಿಕ್ಷಾಂದಿ ಹೇತೇಳಿ ನಿಂತಾಗ ನಮ್ಮ ಅನ್ನಪೂರ್ಣೇಶ್ವರಿ ಅನ್ನ ನೀಡಿದ ಬಳಿಕ ಪರಮಾತ್ಮ ಒಂದು ಮಾತು ಕೊಟ್ಟ. ಏನಂತ್ರಿ? ನಾ ಹಸದ ಕೂತಾಗ ನನಗೆ ನೀ ಅನ್ನ ನೀಡಿ ಎಲ್ಲ ಕಡೆ ತಿರುಗಿ ಬಂದ್ರೆ ನನಗೆ ಅನ್ನ ನೀಡು ತಾಕತ್ತಾಗಿದ್ದಿಲ್ಲ. ನನಗೆ ನೀ ಅನ್ನ ನೀಡಿ ಅಂದ್ರೆ ಜಗತ್ತಿನೊಳಗೆ ಅನ್ನಪೂರ್ಣೇಶ್ವರಿ ಅಂತೇಳಿ ನಿನಗೆ ಬಿರದ ಬರಲಿ ಅಂತೇಳಿ ಮಾತು ಕೊಟ್ಟು ಹೊರಗೆ ಬಂದ. ನಾವು ಅನ್ನ ನೀಡಿದ ಬಳಕ ನಮಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬಂದೈತಿ. ದಾನ ಮಾಡಿದಕ್ಕಾಗಿ ಗುಡ್ಡಾಪುರ ದಾನಮ್ಮ ಅಂತ ಹೆಸರು ಬಂದೈತಿ. ಹಂಗ ನಿಮಗೇನು ಹೆಸರು ಬಂದೈತಿ? ಹೇಳ್ರಿ ನೋಡುನು. ನೀನು ಅನ್ನ ಹಾಕ್ಯದಿ, ನಿನಗೆ ಯಾವ ಹೆಸರು ಬಂದ? ನೀನು ದಾನ ಮಾಡಿದಿ, ನಿನಗೆ ಯಾವ ಹೆಸರು ಬಂದ? ನೀನು ರಗಡ್ ದೈತ್ಯನ ಹೊಡೆದದಿ, ನಿನಗೆ ಯಾವ ಹೆಸರು ಬಂದ? ನಾವು ದುರ್ಗವ್ ದ್ಯಾಮವ್ ಲಕ್ಕವ್ ಲಗಮವ್ ಕಂಟ್ಯಾಗಿನ ಕರಮ್ ಕರ್ಯವ್ ಸೀರ್ಬಿ ಲಕ್ಕವ್ ಇವೆಲ್ಲ ಒಂದೊಂದು ಅವತಾರಕ್ಕೆ ಬಂದವ. ನಾನು ಹಂಗ ನಿನ್ನೂ ಯಾರ್ಯಾರನ್ನ ಹೊಡೆದಿ, ಯಾರ್ಯಾರು ಹೊಡೆದು ಯಾರ್ಯಾರ ಹೆಸರು ಮೇಲೆ ನಿನಗೆ ಅವತಾರ ಬಂದ. ಹೇಳ್ರಿ. ಇದು ಅಲ್ಲದ. ನೀನು ಅನ್ನ ನೀಡಿ, ನೀನು ಅನ್ನ ನೀಡಿದ ಬಳಕ ನಿನಗೆ ಯಾವ ಹೆಸರು ಬಂದೈತಿ? ಅನ್ನ ನೀಡಿ ಅನ್ನಪೂರ್ಣೇಶ್ವರಿ, ದಾನ ಮಾಡಿ ಧಾನೇಶ್ವರಿ, ಹಿಂಗ ನನಗೆ ಹೆಸರು ಬಂದಾವ್. ನಿಮಗೂ ಒಟ್ಟು ಹೆಸರು ಬಂದಿದ್ದು ಅಂದ್ರೆ ಬರೀ ಭಾಳ ಬ್ಯಾಡ, ಬರೀ ಅಡ್ಡ ಹೇಳಿ. ಭಾಳ ಬ್ಯಾಡ ನನಗೆ, ಬರೀ ಅಡ್ಡ
ಗಂಡ ಆಡೋರು ಬೆಳಕ ತಿಳಿತೈತಿಲ್ಲ ಚೆನ್ನಾಗಿ ತಿಳಿತದಲ್ರಿ ಹೌದೇ ಅತ್ರಿ ಋಷಿ ಅನಸೂಯ ಎತ್ತಾಳು ಏಕನಿಷ್ಠೆ ಒಂದೇ ಮನಸ ಏ ಬ್ರಹ್ಮ ವಿಷ್ಣು ರುದ್ರ ಹೋದಾರಲ್ಲಿ ಮಾಡಬೇಕಂದರ ನಾಶ ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಗಾಳು. ಏನ್ ಮಾಡ್ತಾಳು ಇದನ್ನ ಯಾಕೆ ವಿಷಯ ತಗದನೆ ಅಂದ್ರೆ ನೀವು ಹಿಂದಿನ ಹಾಡ್ನ್ಯಾಗ ಬಂದ ಪೇಜಿನ ಸಿಕ್ಕರಿ ಹೌದು ಹೌದ್ರಲ್ಲ ಅದಕ್ಕೆ ಅನ್ಬೇಕಾಗಿ ಖರೆ ಐತೆ ನನ್ನ ಜೀವಾತ್ಮ ಅಮರವಾಗಿರವ ನಾಶ ಆಗವ ಅಲ್ಲ ನಿನ್ನ ಶರೀರ ನಾಶ ಆಗ್ತೈತಿ ಅಂತ ನನಗೆ ವಾದ ಮಾಡಿ ಹೇಳ್ತಾರು ಶರೀರ ನಂದ ಜೀವಾತ್ಮ ನಿಂದ ತಿಳಿದ ವಾದ ಆಗೈತಿ ನನಗ ನಿನಗ ಏನಂತೇಳಿ ಶರೀರ ನಾಶ ಆಗ್ತೈತಿ ಹೌದು ಶರೀರ ಯಾವ್ದು ಉದ್ಧಾರ ಅಲ್ಲ ಜೀವಾತ್ಮ ಅಮರವಾಗಿರ್ತಾನೋ ಅವ ಸಾಯವಲ್ಲ ಹುಟ್ಟಾವಲ್ಲ ಜನನಿಲ್ಲ ಮರಣಿಲ್ಲ ಹಸು ಇಲ್ಲ ತ್ರಶ ಇಲ್ಲ ನೀತಿ ಇಲ್ಲ ನೀರೇಳಿಕೆಲ್ಲ ಕಾಡಾವಲ್ಲ ಬೇಡಾವಲ್ಲ ಉಣಾವಲ್ಲ ತಿನ್ನಾವಲ್ಲ ಏನೇನು ಇಲ್ಲ ಅಂತ ಹೇಳಿರಿ ಹೌದ್ರಿ ಉಣಾವಲ್ಲ ತಿನ್ನಾವಲ್ಲ ಶರೀರ ಸುಮಾರು ಅಂತ ಹೇಳ್ರಿ ನೋಡು ಸಾಲ್ಯಾಗಪ್ಪ ಮಾಸ್ತರ ಏನ್ ಮಾಡ್ತಾರಿ ಬೋರ್ಡ್ ಮ್ಯಾಲ ಒಂದು ಕಡು ತಗೊಂಡ ಬರದಾಗನ ಅದು ಅಕ್ಷರ ಕಂಡ ಬಳಕನ ಇದ್ರ ಅರ್ಥ ಇದಾಗ್ತತಿ ಅಂತ ನಮಗ ಮಾತಾಡ್ಲಾಕ್ ಬರ್ತೈತಿ ಹೌದ್ರಿ ಕಣ್ಣಿಗೆ ಕಾಣ್ಬೇಕಲ್ಲ ಬರ್ದತ್ತ ಕಾಣಿಸ್ಬೇಕಲ್ಲ ಕಣ್ಣಿಗೆ ಯಾವ್ದು ಕಾಣಿಸ್ತತಿ ಅದನ್ನ ನೋಡಿ ನಾವು ಮುಂದೆ ನೌಕರಿ ಹಿಡಿಬೇಕಾಗೈತಿ ಹೌದು ಹೌದ್ರಿ ಕಣ್ಣಿಗೆ ಕಾಣ್ಲಾರ್ಲಾರ್ದನ ವಸ್ತು ಓದ್ಲಾಕು ಬರಂಗಿಲ್ಲ ನೋಡ್ಲಾಕು ಬರಂಗಿಲ್ಲ ಹುಡುಕಲಾಕು ಬರಂಗಿಲ್ಲ ಹೌದೇ ಅದಕ್ಕೆ ಜೀವಾತ್ಮ ಒಟ್ಟ ಬಹಳ ಶ್ರೇಷ್ಠ ಅಂತ ಹೇಳ್ರಿ ಹೇಳ್ತಾರ್ರಿ ಇಲ್ಲಿ ಶ್ರೇಷ್ಠ ಅದಾನ ಇಲ್ಲ ನಂಗಿಲ್ಲ ಶ್ರೇಷ್ಠ ಅದಾನ ಯಾವಾಗ ಶ್ರೇಷ್ಠ ಅವ ನಮ್ಮನ್ನ ಕೂಡ್ಕೊಂಡು ಬೆಳಕವ ಶ್ರೇಷ್ಠ ಅವ ಒಬ್ಬನ ಇದ್ದಾಗ ಅವ ಶ್ರೇಷ್ಠ ಅಲ್ಲ ಜೀವಾತ್ಮ ಹೌದು ಒಪ್ಪಗೋತನ್ನ ಅಲ್ಲದ ಗಳಂಗಿಲ್ಲ ಆದರೆ ಅವ ಯಾವಾಗ ಶ್ರೇಷ್ಠಪ್ಪ ಅಂದ್ರೆ ನಮ್ಮನ್ನ ಬಂದ ಅವ ಒಡಗೂಡ್ಕೊಂಡಾಗ ಅವ ಶ್ರೇಷ್ಠ ಶರೀರ ಅನ್ನುವಂತ ಸೀರಿ ಒಳಗ್ ಕೂತ್ರನ ಅವ ಶ್ರೇಷ್ಠ ಈ ಶರೀರ ಅನ್ನುವಂತ ಸೀರಿ ಇರ್ಲಿಕ್ಕ ಅವ ಶ್ರೇಷ್ಠ ಅಲ್ಲ ಅವ ಇಲ್ಲಿ ಬಟ್ಟ ಮಾಡಿ ಹೇಳಕ್ಕೂ ಬರಂಗಿಲ್ಲ ಈಗ ನಿನಗೆ ಸುಧಾಕರ ಅಂತೇಳಿ ಒದರ್ಬೇಕಾದ್ರೆ ನಿನ್ನ ಒಳಗ ಜೀವ ನೋಡಿ ಒದರ್ಲಕತ್ತಿಲ್ಲ ನಿನ್ನ ಮ್ಯಾಲ ಇರುವಂತ ಸುವಿಚಾರನ ತನುಮನಸ ಅಸಂಶಕ್ತಿ ಸತ್ವಾಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂತ 7 ಪದರ ಚರ್ಮ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇವ ಇರುವಂತ ಅವಯವಗಳ ನೋಡಿ ಸುಧಾಕರ ನಿನಗೆ ಒದರ್ತೀವಿ ನಾವು ಮನಿ ಕಣ್ಣಿಗೆ ಕಾಣ್ಲಿಕ್ಕಂದ್ರೆ ನಿನಗೆ ದೇವರಲ್ಲಕ್ಕ ಬರಂಗಿಲ್ಲ ನಿನಗೆ ದೆವ್ವ ಅನ್ನಬೇಕಾಗ್ತದೆ ನಿನಗೆ ಹೆಸರಿಡಾಕ ಬರಂಗಿಲ್ಲ ನೋಡು ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ ರೂಪ ಅಂದ್ರ ಅದು ನಂದೈತಿ ಇದ್ರೊಳಗೆ ನಿಮ್ಮ ಅಪ್ಪಂದ ಏನು ಪಾಲೈತಿ ಏನೂ ಇಲ್ಲ ಇವ್ ನಾಯ ನಿಮಗೆ ಬೇದ ಹೇಳತ್ತಿಲ್ಲ ಉದಾಹರಣೆ ಕೊಡಾಕತ್ತೇನೆ ಅದಕ್ಕೆ ಇನ್ನು ಶರೀರದಿಂದ ಖೂನ ನೋಡಿ ಜೀವಾತ್ಮ ಇರ್ಲಾರ್ದನ ಖೂನ ನೋಡಿದವ್ರು ಅದಾರ ಮನುಷ್ಯ ಸತ್ತ ಬಳಕ ತಮ್ಮ ಒಂದ್ ಅಗದ ಮಾಡ್ತಾರ ಏನ್ ಮಾಡ್ತಾರ ಮನುಷ್ಯ ಸತ್ತ ಬಳಕ ಅವ ಸತ್ತಾಗ ಅವನ ಎಲ್ಲಿ ಕುಣಿಸಿರ್ತಾರಲ್ಲ ಆ ಕುಣಿಸಿರೋ ಜಾಗನಾಗಿಂದ ಹೆಣ್ಣಾಗ್ಲಿ ಗಂಡ ಆಗ್ಲಿ ಕುಣಿಸಿರೋ ಜಾಗನ್ಯಾಗ ಅವನ ಎತ್ತುಕೊಂಡ ಹೋದಲ್ಲಿ ಮಣ್ಣ ಮಾಡಿ ಬಂದ ಬಳಕ ಒಂದ್ ಅಗದ ಮಾಡ್ತಾರ ಏನ್ ಮಾಡ್ತಾರವ ಅಗದಿ ಆಕಳ ಸಗಣಿ ತಗೊಂಡ ಅಷ್ಟ ಒಂದು ಗೋಲಾಕಾರ ಜಾಗ ಸಾರಿಸಿ ಒಂದಿಟ್ಟು ಹಿಟ್ಟು ತಗೊಂಡು ಅದ್ರ ಮ್ಯಾಲ ಚೆಲ್ತಾರ ಎಲ್ಲಿ ಸಾರಿಸಿರ್ತಾರ ಅದ್ರ ಮ್ಯಾಲ ಚೆಲ್ಲಿ ಒಂದು ಬತ್ತಿ ಹಚ್ಚಿಡ್ತಾರ ದೀಪ ಹಚ್ಚಿಟ್ಟು ಒಂದು ಸಿಂದೆಡಿಗೆ ಬುಟ್ಟಿ ಆ ಹಿಟ್ಟಿನ ಮೇಲೆ ಡಬ್ ಹಾಕ್ತಾರೆ ಡಬ್ ಹಾಕಿದ ಬಳಕ ಮರುದಿವ್ಸ ತೆಗೆದು ನೋಡ್ತಾರ ಅಲ್ಲಿ ಸಿಕ್ಕ ಮೂಡಿರ್ತದೆ ಏನಂತ ಮೂಡಿ ಗುಬ್ಬಿ ಸಿಕ್ಕ ಮೂಡಿತ್ತಂದ್ರೆ ಇವ ಹಕ್ಕಿ ಪಕ್ಷಿ ಒಳಗೆ ಹೋಗ್ಯಾನಳತ್ತ ಪಾದದ ಚಿನ್ನ ಮೂಡಿತ್ತಂದ್ರೆ ಇವ ಮಾನವ ಜನ್ಮಕ್ಕೆ ಬಂದನತ್ತ ನಾಯಿ ನರಿ ಕಾಲ ಮೂಡಿತ್ತಂದ್ರೆ ತನ್ನ ಕರಗಳೊಳಗೆ ಹೋಗ್ಯಾನತ್ತಾರ ಏನ ನೋಡ್ಯತ್ತಾರು ಅಲ್ಲಿ ಬಿದ್ದಿರುವಂತ ರೂಪ ನೋಡ್ಯತ್ತಾರ ನಿನ್ನ ಜೀವಾತ್ಮ ಬಂದು ಬಿಡಿಸೈತೆ ರೂಪಕ್ಕೆ ರೂಪ ಕಂಡೈತಿ ಜೀವಾತ್ಮ ಕಂಡಿಲ್ಲ ಜೀವಾತ್ಮ ಕಂಡ ಇದ್ರಾಗ ಹೋಗ್ಯಾನಂತ ಹೇಳಿಲ್ಲ ಅಲ್ಲಿ ರೂಪ ನೋಡಿ ಹೇಳ್ಯಾರಂದ್ರೆ ಜಗತ್ತಿನೊಳಗ ಮೊದಲ ಪಿಂಡ ಆಮೇಲೆ ಪ್ರಾಣ ಪಿಂಡ ಮೂಡಿದ 4ನೇ ತಿಂಗಳಿಗೆ ಬಂದ ಪ್ರಾಣ ಕೂಡ್ಕೋತೈತಿ ಯಾಕ್ರಿ ದನಿಗೆ ನಡೆದತ್ರಿ ಹಿರಿಯರ ಯಾಕ್ರಿ ಹಿರಿಯರ ಯಾಕಂದ್ರೆ ಏನ್ ನಮ್ಮದು ಏನ್ರ ತಪ್ಪಲಾತೈತಿ ಅನ್ನತ್ತೇಳಿ ನಮಗ ಅನ್ಸಾಕತ್ತದ್ರಿ ಇಲ್ರಿ ನೀವು ಮಾಡ್ರಿ ಇಲ್ಲ ಅನ್ನಂಗಿಲ್ರಿ
ಅಲ್ಲಿ ಒಂದು ಸ್ವಲ್ಪ ಜರಾನ ಸಮಾಧಾನ ಮಾಡ್ರೆ ಭಾಳ ಚಲೋ ಅದ. ಇರ್ಲಿ ಎಲ್ಲನ ಬೇಕು. ಲಚ್ಚಾಣ ಗ್ರಾಮದ ಮತ್ತೊಮ್ಮೆ ಬರೀ 2 ಪದ ಹೇಳ್ಕೊಡ್ದ ಮತ್ತೊಮ್ಮೆ ನೀವು ಬರ್ಬೇಕಂತ ಹೇಳಿ ಏನೋ ಇಟ್ಟಾರಂದ್ರೆ ದೇವರ ಆಶೀರ್ವಾದ ದೈವದ ಆಶೀರ್ವಾದ ನಡಿಲ್ರಿ ಸಣ್ಣಂಗೆ ಹೆಂಗೆ ಆಶೀರ್ವಾದ. ಸಿದ್ದಪ್ಪ ಅವರು ದರ್ಯಪ್ಪ ಕಜನಾಳ ಇವರಾದರೂ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತೆ ಇಲ್ಲಿ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೀನಿ. ಅದಕ್ಕೊಂದು ಮಾತು ಹೇಳತ್ತೀರಿಪ್ಪ. ಅದಕ್ಕೆ ಏನು ಹೇಳಕತ್ಯಾರ ಅಂದ್ರೆ ಹಿಂಗರೆ ಆ ರೂಪ ನೋಡಿ ಆಗೈತಿ. ಜೀವಾತ್ಮ ಏನು ಉಣಾವಲ್ಲ ತಿನ್ನಾವಲ್ಲ ಅಂದ್ರೆ ಅದಕ್ಕೊಂದು ಮಾತು ಕೇಳಬೇಕಾಗ್ಯದ್ರಿ. ಅದೇ ರೀತಿಯಾಗಿ ನಾಗವಣ್ಣ ಅವರು ಗೌಡರಾದಂಥವ್ರು ನಮ್ಮ ಲಚ್ಚಾಣ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು 501 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ಈ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಮಲ್ಕಪ್ಪ ಕಕ್ಕ ಅವರು ಮೆಣಸೆ ಇವರಾದರೂ 201 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅದಕ್ಕೆ ಏನಿಲ್ರಿ ಹಿರಿಯರು ಅದೇನಿಲ್ರಿ ನಾವೇನು ಹಾಡ್ತೀವಿ ನೋಡ್ರಿ. ನಮ್ಮ ಡ್ಯೂಟಿಗೆ ತಂದ ಹಚ್ಚಿರಿ ಅಂದ್ರೆ ಕೆತ್ತು ಮೆತ್ತಂದ್ರೆ ಮೆತ್ತು ನಾವು ಮಾಡ್ಲಕ್ಕೆ ಬಂದಿದ್ದೀವಿ. ನಿಮ್ಮನ್ನ ಮಾತು ಮೀರಿಸಿ ನೋಡ್ರಿ ನಾವು ನಿಂದ್ರುದನ್ನ ಜಗತ್ತಿನೊಳಗೆ ನೀವು ಹೇಳಿದಂಥದ್ದು ಕೇಳೋದಕ್ಕೆ ನಿಂತು ಹಾಡೋರ್ಕಿ ತನಕ ಕೂತ ಕೇಳೋರು ಭಾಳ ಶಾಣೆ ಆತ. ಇರ್ಲಿ ಅದೇ ಕಾದಿತ್ತು ತಂಗಿ ವಾದಿ ನಡೆದಾವು ಚಂದಂಗೆ ವಾದಿನ ನಡಿಲಿ ಅಂತ ಹೇಳಿ ಅಂದ್ರಿ ವಾದಿನ ಮಾಡ್ತಾನೆ. ಇಲ್ವಾ ವಾದಿ ಏನು ಬೇಡ ಚರಿತ್ರೆ ಹಾಡಂದ್ರೆ ಅದಕ್ಕೂ ತಯಾರಿ. ಹೆಂಗ್ರಿ ಹಿರಿಯರ ನಿಮ್ಮ ಮಾತಿನ ಮೇಲಿನ ದೈವದ ಕಡೆ ಬಿಟ್ಟುಕೊಡೋ ವಿಷಯ. ಮನುಷ್ಯ ಸತ್ತ ಬಳಕ 3 ದಿವಸಿಗೆ ಹೋದ ಹಕ್ಕಿಗೆ ಅನ್ನ ಇಡ್ತಾರ. ಏನಂತ ಇಡ್ತಾರು? ಅವ ಜೀವಂತಿದ್ದಾಗ ಏನೇನು ಉಣ್ತಿದ್ದ ಏನೇನು ತಿತ್ತಿದ್ದ ಅದನ್ನೆಲ್ಲ ಓದವ ಸತ್ತ ಬಳಕ 3ನೇ ದಿವಸಿಗೆ ಹಕ್ಕಿಗೆ ಅನ್ನ ಇಡ್ತೀವತ್ ಇಡ್ತಾರ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನ ತಿನ್ನಂಗಿಲ್ಲ ತಿಡ್ತಾರೋ ಇದು ಸತ್ತ ಮೇಲೆ. ಇನ್ನು ಒಂದು ದಗದ ಮಾಡ್ತಾರ್ರಿ ವರ್ಷಕ್ಕೊಮ್ಮೆ ಹಿರಿಯರ ಮಾಳ ಮಾಡ್ತಾರ ನೋಡ್ರಿ. ಹಿರಿಯರದ ಮಾಳ ಮಾಡ್ತಾರ. ಅವ್ರ ಸತ್ತ ಒಂದು ಪಟ್ಟಾಗಿ ಹೋಗಿರ್ತೈತಿ. ಹಿರಿಯರ ಆತ್ಮಕ್ಕೆ ಶಾಂತಿ ಸಿಗಲತ್ತೇಳಿ ಹಿರಿಯರ ಉಂಡು ಹೋಗ್ಲತ್ತೇಳಿ ಅನ್ನ ಮೊಸರತ್ತ ಮನೆ ಒಳಗಿರುವಂಥ ಏನೋ ಒಂದು ಅನ್ನ ಮಾಡ್ರೂ ಕುಂಬಿ ಮ್ಯಾಲ 1 ಗ್ಲಾಸ್ ನೀರು ತುಂಬಿ ಮಣ್ಣಿನ ಮಡಿಕೆ ಒಳಗೆ ಹಾಕಿ ಇಡ್ತಾರ. ಜೀವಾತ್ಮ ತಿನ್ನಾವಲ್ಲ ಉಣಾವಲ್ಲ ಕಾಡಾವಲ್ಲ ಬೇಡಾವಲ್ಲ ಅಂತ ಹೇಳಿರಿ. ಮತ್ತು ಕುಂಬಿ ಮ್ಯಾಲ ಅನ್ನ ಮಾಡಿ ಇಡಬೇಕಾದ್ರೆ ಜೀವ ತಿತ್ತೈತಿ ಅಂತ ಇಡ್ತಾರೋ ಏನೋ ತಿನ್ನಂಗಿಲ್ಲ ತಿಡ್ತಾರೋ. ಹಕ್ಕಿಗೆ ಅನ್ನ ಇಡ್ತೀರಿ ಏನಾದ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತೀರಿ. ಏನ ಜೀವ ತಿತ್ತೈತಿ ಅಂತ ಇಡ್ತಾರೋ ತಿನ್ನಂಗಿಲ್ಲ ತಿಡ್ತಾರೋ. ಇಷ್ಟರಿ ಗುರುಗಳು ನಿಮ್ಮನ್ನ ಹೆಚ್ಚಿಂದ ಕೇಳಂಗಿಲ್ಲ. ಎಟ್ಟು ಗಾಯ ಆಗೈತಿ ಅಟ್ಟ ಮಲ ಮತ್ತು ತಮ್ಮ ಬಾಳು ತಕ ಮಾತಾಡ್ಕೋತ ನಿಂದ್ರದೊಳಗೆ ಭಾಳ ಅರ್ತಿಲ್ಲ. ಸಣ್ಣದೊಂದು ಕ್ಯಾಲಿ ಅಂದ ಅದಕ್ಕೆ ಈಗ ನಿಮಗೆ ಅತ್ರಿ ಋಷಿ ಅನಸು ಎಂದು ಯಾಕೆ ಹೇಳತ್ತೀನಿ ಅಂದ್ರೆ ಜೀವ ಅಂದ್ರೆ ನಿಮ್ಮದ ಶರೀರ ಅಂದ್ರೆ ನಂದ ಅಂತ ಹೇಳಿರಿ. ಶರೀರ ನಂದಿದ್ರೆ ಶರೀರ ತೊಳೆದ ಪಾದದ ನೀರು ಹೊಡೆದಾಳ ಅಂದ್ರೆ ಅದು ಶರೀರ ನಂದ ನಿಮ್ಮದಲ್ಲ. ಶರೀರ ನಂದೈತಿಲ್ಲ ಜೀವ ನಿಮ್ಮದೈತಿ. ನೀವ ಹಾಕಿ ಬಂದು ಸಿಕ್ಕರಿ ಪೇಚಿನಾಗ. ಅತ್ರಿ ಋಷಿಯನು ಏಕನಿಷ್ಠೆ ಒಂದೇ ಮನಸ ಬ್ರಹ್ಮ ವಿಷ್ಣು ರುದ್ರ ಅಲ್ಲಿಗೆ ಹೋಗ್ಯಾರ ಮಾಡಬೇಕು ಅಂದಾರ. ಅವರನ್ನ ನೋಡಿ ಹಿರಿ ಕ್ಯಾಳು ಏ ಮನಸ್ಸಿನಲ್ಲಿಯ ಸಂತೋಷ. ಏ ತಾಜಿ ಮಕ್ಕೊಟ್ಟ ಕೂಡ್ರಸಿ ಬಿಟ್ಟಾಳ ತುಸುವ ಇಲ್ಲ ಆಯಾಸ. ನಿಸಂಗಾಗಿ ನೀಡಂದ್ರ ಅನಸೂಯ ಕಳದಿಟ್ಟಾಳು ಸಿರಿಯ ಕುಬಾಸ. ಏ ಸಿಟ್ಟಿಗೇರಿಯಕಿ ಅಮೃತ ಸುರ್ವ್ಯ ಒಂದೊಂದಾಗ್ಯಾವ ಸಣ್ಣ ಕೋಸ. ಇವರು ಅಪ್ಪರಾಗ್ಯಾರ ಸಣ್ಣ ಕೋಸ.
ಸಾಗಿಯಾಗ ಆಗಿಯಾಗ ಓಸಾಗಿ ಅಲ್ಲಿ ಏಸ ದಿನ ಬೇಕಲ್ಲ ತಮ್ಮ ನಿನ್ನ ಕೇಳತೀನೋ ಹರಿದಾಸ ಹೇಳದಿದ್ರ ನಿನ್ನ ಟಪ್ಪ ಕಟ್ಟ ನಿನಗ ಭತ್ತ ಬಾಳ ವನವೇಶ ತಮ್ಮ ನಿನಗ ಭತ್ತ ಬಾಳ ವನವೇಶ ಒಂದು ಮಾತು ಹೇಳ್ಯಾರ ನೋಡ್ರಿ ಏನಂತ್ರಿ ಸೂರ್ಯ ಏನಂದ್ರೆ ಏನೋ ಕವಿ ಏನ ಕಾಣ್ತಾನಲ್ಲ ಓ ರವಿ ನಾದೇಕ ಅಂತ ಹೇಳ್ರಿ ಹೇಳ್ತಾರಲ್ರಿ ಯಾವಾಗ ಕವಿ ಬರೆಯುವಂಥ ಕವಿಗಾರ ಕವಿ ಕಾಣುವಂಥದ ಸೂರ್ಯದೇವ ಬೆಳಕ ಕೊಡ್ತಾನ ಜಗತ್ತಿಗಂದ್ರ ಅವ ಕಂಡಿಲ್ಲ ಅಂತ ಹೇಳಿ ಮತ್ತು ಸೂರ್ಯದೇವ ಕಂಡಿಲ್ಲ ಅಂತ ನೀವು ಹೇಳ್ತೀರಿ ಹೌದಾ ಶೆಟ್ಟಿವಿದ್ದಕ್ಕಿ ಸ್ವತಃ ಮಗನ ಲಗ್ನದೊಳಗೆ ಸೂರ್ಯದೇವ ಚಂದ್ರದೇವ ಇಬ್ರು ಕೂಡೇ ಬಂದಾರ ಹೌದು ಹೌದ್ರಲ್ಲ ಸೂರ್ಯ ಚಂದ್ರ ಕೂಡೇ ಬಂದಾರಲ್ಲಿ ಯಾಕಂದ್ರೆ ಕಣಿಬಾರ ಹಂಗ ಬರೋದಿಲ್ಲ ಹೌದ್ರಿ ಅದೇ ರೀತಿಯಾಗಿ ಇರಣ್ಣ ಮುಸ್ಕೊಂಡ ಸಾಕಿನ ಲಚ್ಚಾಣ ಇವರಾದ್ರಿ ಪದ್ಯವನ್ನು ಕೇಳಿ 150 ರೂಪಾಯಿ ಕಾಣಿಕೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವನ್ನು ಅರ್ಪಿಸ್ತಾರೆ ಹೊಲಗಿತ್ತಮ್ಮ ಸೊ ಓ ರವಿ ನಾದೇಕ ಅಂತ ಹೇಳ್ತಾರ್ರಿ ಕವಿ ಕಾಣುವಂತ ವಸ್ತು ರವಿ ಕಂಡಿಲ್ಲ ಅಂದ್ರೆ ಸೂರ್ಯದೇವ ಕಂಡಿಲ್ಲ ಅಂತ ಹೇಳು ಹೇಳ್ತಾರೆ ಮತ್ತೆ ಶೆಟ್ಟಿ ಬಿದ್ದಕ್ಕೆ ಹಣಿಬಾರ ಹಂಗ ಬರೋದಿಳು ಹೌದು ಹೌದ್ರಲ್ಲ ಸೂರ್ಯ ಚಂದ್ರ ಜರ್ ಕರ್ತ ನನ್ನ ಮಗನ ಲಗ್ನದೊಳಗೆ ಕೂಡ್ರ ಮಾತ್ರ ನನ್ನ ಮಗನ ಸಾವಾಗಬೇಕತ್ತಕ್ಕಿ ಬರದಾಗ ಹೌದು ಸೂರ್ಯದೇವನು ಬಂದಾನು ಚಂದ್ರದೇವನು ಬಂದಾನ ಇವ್ರಿಬ್ಬರಿಗೆ ಇದ್ರ ಬದ್ರ ಆಗೈತಿ ಅಲ್ಲಿ ಆಗೈತಿ ಮತ್ತೆ ಯಾಕ್ರಿ ಗುರುಗಳು ಚಂದ್ರ ಇರೋದು ಯಾವಾಗ ಕತ್ಲ್ಯಾಗ ಸೂರ್ಯದೇವ ಇರೋದು ಬೆಳಕಿನ್ಯಾಗ ಮತ್ತೆ ಇವ್ರಿಬ್ರು ಕೂಡಿ ಒಂದರೊಳಗ ಒಂದ ಟೈಮ್ದಾಗ ಬಂದ ಕೂಡ್ಯಾರ ಅಂದ್ರ ಅವ್ರ ಚಂದ್ರ ನಾವು ಕಂಡಾನೋ ಇಲ್ಲೋ ಯಾಕ್ರಿ ಗುರುಗಳ ನೀವು ಎಲ್ಲ ಓದ್ಕೊಂಡವ್ರದೇರಿ ತಿಳಿದವ್ರದೇರಿ ಎಲ್ಲ ತರ ಹೊಳದವ್ರದೇರಿ ನಿಮ್ಮಿಂದ ನಾವು ಜಗತ್ತಿನೊಳಗೆ ತಿರುಗಲಾತೀವು ಹಂಗ ಮಾಡ್ಲಕ್ ಹೋಗ್ಬೇಡ್ರಿ ಅದು ಗುರುಗಳು ತಪ್ಪಲ್ಲ ಇವ್ ಮುಂದೆ ಹಾದಿ ಬಿಡಿಸ್ಯಾರ ಅವ್ರು ಅವ್ರ ಮೊನ್ನೆ ಚಂದ ಇದ್ರು ಅವ್ರು ಅಂತ ಚಂದ ಅಡಿಕೆ ಮಾಡ್ಲಾತಿದ್ರು ತಿರುಗೇಡಿ ಹಾ ಅದೆಲ್ಲ ಹಾಕೋ ನಿನಗ ಹಂಗಿರಂಗಿಲ್ಲ ಅದು ಯಾಕಂದ್ರೆ ತಮ್ಮ ನೋಡು ಹಂಗಿರಂಗಿಲ್ಲ ಅದ ಮತ್ತೊಬ್ಬರಿಗೆ ತುಚ್ಛ ಮಾತು ಮಾತಾಡಬಾರ್ದು ಜೀವನದೊಳಗೆ ನೀ ಏನು ಗಳಿಸಿ ಅನ್ನೋದು ಇಂಪಾರ್ಟೆಂಟ್ ಯಾವಾಗ ನೀ ಏನು ಗಳಿಸಿ ಅಂದ್ರೆ 10 ತೊಲಿ ಬಂಗಾರ ಹಾಕೊಂಡು ಮೈ ಮೇಲೆ ಕಮ್ಮನ ಅರಿಬಿ ಹಾಕೊಂಡು ಊರೆಲ್ಲ ಪೇರಿ ಹಾಕಿದ್ರ ಅಲ್ಲ ನೀ ಏನು ಗಳಿಸಿ ಯಾವಾಗ ನಿನಗೆ ಆನಂದ ಆಗ್ತದಿಪ್ಪ ಅಂದ್ರೆ ಯಾವಾಗ್ರಿ ಮತ್ತೊಬ್ಬರ ಆತ್ಮ ನಿನ್ನ ಕಂಡ ತಕ್ಷಣ ಹಂಬಲಿಸ್ತಿರ್ಬೇಕು ಹೆಂಗ ಹಂಬಲಿಸ್ತಿರ್ಬೇಕು ಯಪ್ಪ ಅಂತ ಬಹಳ ಚಲೋ ಇತ್ತು ಅಂತ ಮನುಷ್ಯಾಗ ಯಾಕೆ ಸಾವು ಬತ್ತು ಅಂತಾರ ಒಳಗ ಹಂಬಲಿಸ್ತಿರ್ಬೇಕು ಅವರ ಮನಸ್ಸಿಗೆ ಹೋಗಿ ತುಚ್ಚಾಗಂಗ ಮಾತಾಡಿ ಮಾಡಿದವ್ರ ಪಾಪ ಆಡಿದವ್ರ ಕಳೆದ್ರ ಅಂದಂಗ ಅವ್ರಿಗೆ ನಾವು ಪೆಟ್ಟ ಹತ್ತಂಗ ಮಾತಾಡಿ ಅವ್ರ ಮರಿಗಿರ ಅಂದ್ರೆ ನೀ ಎಷ್ಟು ಗಳಿಸೋದಿಲ್ಲ ಹಿಂದೆ ಅಟ್ಟು ಸರ್ವನಾಶಿ ಆಗ್ತೈತೆ ಅಂತ ಕವಿ ಹೇಳ್ತಾರೆ ಬ್ಯಾಡ ನೋಡ್ರಿ ರಗಡ ಮೇಳಗಳು ಅವರು ತಯಾರು ಮಾಡಿದವ್ರ ಗುರುಗಳು ಅದಾರ ನಿಂದು ತಪ್ಪಲ್ಲ ನಿಂದು ಒಪ್ಕೋತಾನೆ ಯಾಕಂದ್ರೆ ನಮ್ಮ ಅಕ್ಕವ ಆಗ್ಲಿ ತೆಲಸಂಗ್ರ ರಾಧವ ಆಗ್ಲಿ ಮತ್ತ ಮೇಲಾಗಿ ಈಗ ರಗಡ ಮೇಳಗಳು ಆಗ್ಲತ್ತೇವ್ ನಮ್ಮ ಗೋಲ್ಬಾಯಿ ರೇಖಾ ಆಗ್ಲಿ ನಾವಾಗ್ಲಿ ರಗಡ ಮೇಳಗಳು ಗುರುಗಳು ನೀವು ಅವ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ಮತ್ತ ಅವ್ರಿಗೆ ಯಾಕೆ ನಿಮಗ್ ಹಂಗ ಅಂದಾರಂದ್ರೆ ಇಷ್ಟೆಲ್ಲ ಮೇಳಗಳನ್ನ ಮುಂದೆ ತಂದ ಕಲಿಸಿ ಬಿಟ್ಟವ್ರು ಇವ್ರು ಅದಾರು ಎಲ್ಲ ಮೇಳದೊಳಗೆ ತಿರುಗಾಡ್ಯಾರ ಅಂತ ಹೇಳಿ ನಿಮ್ ಹೆಸರು ತಗೊಂಡ ನೀವು ಒಂದು ಹೆಮ್ಮೆ ಪಡ್ಬೇಕ್ರಿ ಅವಂಗ ಕೆಟ್ಟ ತಿಳ್ಕೊಳಕ್ ಹೋಗ್ಬೇಡ್ರಿ ನೀನು ಇದ ಹೇಳಿಲ್ಲ ಅಟ್ರ ಮ್ಯಾಲ ತಿಳ್ಕೊಂಡ್ರಲ್ಲ ಹೌದು ಅದಕ್ಕೆ ಈಗ ಏನಾಯ್ತು ಅದಕ್ಕೆಪ್ಪ ಈ ಸೂರ್ಯದೇವನ ಕತಿ ಹೇಳ್ರವ್ರು ಆ ಸೂರ್ಯದೇವ ಸಹಿತ ನಮ್ಮ ಶಾಂಡ್ಯಾದೇವಿ ಕೈ ಒಳಗೆ ಅಡಕ್ ಕೈ ಕೂತಾನೆಪ್ಪ ಹೊರಗೆ ಬರೋ ತಾಕತ್ತಾಗಿಲ್ರಿ ಇದೇನು ಸೂರ್ಯದೇವ ದೊಡ್ಡ ಮಂದ್ರಲ್ಲ ಶಾಂಡ್ಯಾದೇವಿ ಕೈ ಒಳಗ ಆ ಶಾಂಡ್ಯಾದೇವಿ ಆನೆ ಹಾಕಿದ್ರೆ ನಿಮ್ಮ ಸೂರ್ಯದೇವಾಗ ಹೊರಗೆ ಬರೋ ತಾಕತ್ತಾಗಿಲ್ಲ ಇಲ್ಲಿ ಆದ್ರೂ ಅವ್ ಸಣ್ಣವನೇ ಮತ್ತ ತಮ್ಮ ಮತ್ತೇನ್ರಿ ಇನ್ನ ಚಂದ್ರರೇ ಹೆಂಗ ದೊಡ್ಡ ಮತ್ತಿ ಚಂದ್ರದೇವಾಗ ಕುಷ್ಠರೋಗ ಹತ್ತಿದಾಗ ಆ ಕುಷ್ಠರೋಗ ತೊಳೆದವ್ರ ನಾವ ಬೇಕಾದ್ರ ನೋಡ್ರಿ ನಿಮಗೆ ಸದ್ದ ಪರಮಾತ್ಮನ ಜಡಿ ಒಳಗ ಮ್ಯಾಲ ಗಂಗಾದಾಳ ನಟ್ಟ ನೋಡು ನೆತ್ಯಾಗ ಗಂಗಾದಾಳ ಸೈಡ್ ಚಂದ್ರಾಮ ಕೂತಾನ ಕುಷ್ಠರೋಗ ಹತ್ತಿದಾಗ ತಾಪಾಯಿಗೆ ಬಿದ್ದಳತ್ತಿದ್ದ ಆ ರೋಗ ತೊಳ್ಕೊಲಕ್ ಸ್ವತಃ ಪರಮಾತ್ಮನ ಮುಂದೆ ಬಂದ ಕೈ ಮುಗಿದು ನಿಂತಾಗ ಪರಮಾತ್ಮ ಹೇಳ್ತಾನ ಏನಂತ
ನೋಡಪ್ಪ 84 ಲಕ್ಷ ಜೀವರಾಶಿ ಪಾಪ ತೊಳೆಕಿನ ಗಂಗಾ ಅದಾಳ ನನ್ನ ಜಡಿಯಾಗ. ಹೌದಲ್ಲ? ಆ ಗಂಗಾನ ಮಗಲಾಗ ನೀ ಬಂದು ಕುಂಡ್ರ ಚಂದ್ರದೇವ. ಹೌದು. ಅಕ್ಕಿ ನೀರು ನಿನ್ನ ತಲೆ ಮೇಲೆ ಬಿದ್ರೆ ನಿನಗೆ ಹತ್ತಿರುವಂತ ಕುಷ್ಠ ರೋಗ ತೊಳೆದು ಹೋಗುತ್ತದೆ ಅಂತ ಪರಮಾತ್ಮ ಚಂದ್ರಿಗೆ ಹೇಳಿದಾಗ, ಹೌದು, ತನಗ ಹತ್ತಿರುವಂತ ರೋಗ ತೊಳ್ಕೊಲಕ ಬಂದ ನಮ್ಮ ಗಂಗಾನ ಮಗಲಾಗ ಅವ ಕೂತಾನಂದ್ರ ಚಂದ್ರ ನಮಗ ದೊಡ್ಡವ ಅಲ್ಲ. ಸೂರ್ಯದೇವನ ಗಪ್ಪು ಕುಣಿಸಿವ ಅಂದ್ರ ಅವ ನಮಗ ದೊಡ್ಡವ ಅಲ್ಲ, ಚಂದ್ರನು ದೊಡ್ಡವ ಅಲ್ಲ. ಮತ್ತೆ ಈಗ ನೀವು ನಮ್ಮ ತಾಮ ಬಂದಲ್ಲ ಮುಂದೆ ಸುಧಾಕರ್ ನೀನು ನನಗ ದೊಡ್ಡವ ಅಲ್ಲ, ನೀ ನನ್ನ ಬಗಲು ಬಚ್ಚನ. ಛೋಟಾ ಬಚ್ಚ, ನೀ ಬರೇ ರುಂಡ ಕಡ್ಕೊತ ಮುಂದೆ ಹೋಗುದು ಮಾಡಿದಿ. ಮುಂದೆ ಹೋದ್ರು ಹಿಂದ ಉತ್ಪನ್ನ ಆಗಲಾರ್ದಂಗ ರಕ್ತ ಸಹಿತ ಬಿಟ್ಟಿಲ್ಲ. ರಕ್ತ ಎಲ್ಲ ನುಂಗ್ಲಾಕತ್ತಳ ಯಾರು? ವೀರಭದ್ರನ ಅಕ್ಕ ಚೌಡೇಶ್ವರಿ. ಎಲ್ಲಾದ್ರೂ ಹೆಣ್ಣು ಸಾತ್ ಕೊಟ್ಟೈತೆ, ಬಾಳ ದೂರ ಬ್ಯಾಡಿ. ಇನ್ನ ಇಲ್ಲೇ 14-15 ಮಾಸಾಳಕ್ ಅದಾವ್ರಿ. ಚೌಡೇಶ್ವರಿ ಜಾತ್ರೆಗಿನ ಇರ್ತಾವ, ಅಂದ್ರ ಸಂಕ್ರಮಣಕ್ಕೆ ಇಟ್ಟಾರ. ಅಲ್ಲಾದ್ರೂ ಸದ್ದ ತಮ್ಮ ಚಂಡ ಚೌಡೇಶ್ವರಿ ದಂಡ ಬನಶಂಕರಿ ಅಕ್ಕಿ ಪರುಕಾಳ ಐತಿ ಅಲ್ಲಿ. ಇನ್ನಾದ್ರೂ ಕೊಂಡಾಡ್ತಾವ. ಈ ಇಂಡಿ ದಾಟಿ ಈ ಕಡೆ ಏರಿಯಾಕ ಬಂದ್ರ ತಮ್ಮ ಈ ಕಡೆ ದೊಡ್ಡ ದೊಡ್ಡ ದೇವ್ರ ಪವಾಡಗಳು ಅದಾವ. ಈ ಕಡೆ ದೊಡ್ಡ ಪವಾಡಗಳು ಆ ಕಡೆ ಇಲ್ಲ. ಮಾತು ಯಾಕ? ಇದು ಇಲ್ಲಿ ನ್ಯಾಯ ನೀತಿ ಧರ್ಮ ನಡ್ಕೋತ ಬಂದೈತಿ. ಅನಂಟ್ಲೆ ಸಾಧು ಸತ್ಪುರುಷರ ನೆಲದಂತ ಊರ್ ಐತಿ. ಅನಂಟ್ಲೆ ಅಂತ ಜಾಗನ್ಯಾಗ ನಾವು ಬಂದ್ ಇವತ್ತು ಪವಿತ್ರ ಆಗ್ಬೇಕಾಗಿ. ಅದಕ್ಕೆ ಇರ್ಲಿ, ಅದಕ್ಕೆ ಕವಿಗಳು ಕೇಳತ್ಯಾರ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಕೂಸಾಗಿ ಬಿದ್ದಿದ್ರಿ ಎಲ್ಲಿ? ಅನಸೂಯನ ಮನ್ಯಾಗ. ಅವ್ರ ಕೂಸಾಗಿ ಬಿದ್ದಾಗ 8 ದಿವಸ ಇದ್ರ ಅಕ್ಕಿ ಮನ್ಯಾಗ. ಏನ 3 ದಿವಸ ಇದ್ರು, 3 ತಿಂಗಳಿದ್ರು, 3 ತಾಸಿದ್ರು, 3 ನಿಮಿಷ ಇದ್ರು, 3 ಗಳಿಗಿದ್ರು. 8 ದಿವಸ ಇದ್ರ ಬ್ರಹ್ಮ ವಿಷ್ಣು ಮಹೇಶ್ವರ. ಮತ್ತೊಂದು ಮಾತು ಕೇಳ್ಯಾರ. ಮತ್ತೇನಂತ್ರಿ? ಇಲ್ಲಿಗೆ ಯಾಕ ಬಂದೇವ ಮೂಳ, ನಿನ್ನ ಕರ್ಕೊಂಡು ಬಂತು ಕಾಳ. ಸುಳ್ಳ ದುಡ್ಕೊಂಡಿರೋಗ ಮಾಡಿ ನಿನ್ನ ಮಾರಿಗೆ ಬಡದೇವ ಮೋಳ. ಪತ್ತಿಗೆ ಪದ ಮಾಡಿ ಪತ್ತೆಗರ ಹೇಳ ಬೆಳಕ ಬಿದ್ದಂಗ ಚಂದ್ರಮ ಜ್ಯೋತಿ. ಕೊರೋನಾ ಬಂದಿತ್ತತ್ರಿ. ಕೊರೋನಾ ಟೈಮ್ದೊಳಗೆ ಸದಾಶಿವಮೂರ್ತಿಯನ ಜಾತ್ರೆ ನಿಂತಿಲ್ಲ. ಒಪ್ಕೋತನಲ್ಲ ನಾ, ಇಲ್ಲ ನಂಗಿಲ್ಲ. ಸದಾಶಿವಮೂರ್ತಿಯನ ಜಾತ್ರೆ ನಡೆದಿತ್ತು, ಕೊರೋನಾ ಟೈಮ್ ನಡೆದಿತ್ತು ಜೋರದಾರ. ಅವಾಗ ಎಲ್ಲಾ ದೇವ್ರ ಬಾಗಿಲುಗಳು ಬಂದ್ ಆಗ್ಲಾತಿದ್ವು. ಆ ಕಡೆ ಅವ್ರ ಆ ಕಡೆ, ಈ ಕಡೆ ಅವ್ರ ಈ ಕಡೆ ಆಗ್ಲಾತಿದ್ರು. ಅಂತದ್ರೊಳಗ ಸದಾಶಿವಮೂರ್ತಿಯನ ಜಾತ್ರೆ ಬಂದ್ ಮಾಡ್ಲಕ್ ಹೋದವ್ರಿಗೆ ಕಾಡಾಟ ಹತ್ತಿ ಐತಿ. ಇಲ್ಲ ನಂಗಿಲ್ಲ. ಆ ಜಾತ್ರೆ ನಡಿಬೇಕಾದ್ರ ಹಂಗ ಏನ್ ನಡೆದಿಲ್ಲಲ್ಲ. ನೀ ನಾನು ಹರಿದೋಗದ ಮಾತಾಡ್ಬೇಕತಿ ಕರೆ ಹಂಗ ಆಗ್ತೈತಿ. ಸದಾಶಿವಮೂರ್ತಿಯನ ಜಾತ್ರೆ ಆಗೈತಿ, ತೇರುನು ಎಳ್ದೈತಿ, ಒಪ್ಪಗೋತೀನಿ. ವರ್ಷಕ್ಕೊಮ್ಮೆ ಶಿವರಾತ್ರಿ ಸುತ್ತ ಸದಾಶಿವಮೂರ್ತಿಯನ ಜಾತ್ರೆ ಆಗ್ತೈತಿ. ಅದ ಜಾತ್ರೆ ಒಳಗ ಸದಾಶಿವಮೂರ್ತಿಯನ ತೇರಿ ಎಳಿತೈತಿ. ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ರಿ. ಸದಾಶಿವಮೂರ್ತಿಯನ ತೇರಿಗೆ ಮ್ಯಾಲ ಕಳಸಕ ನಮ್ಮ ಚಂದ್ರವ್ ತಾಯಿ ಸೀರಿ ಸುತ್ರ ಮಾತ್ರ ತೇರಿ ಎಳಿತೈತಿ. ಸತ್ಯ ಮಾತ. ಈ ಸದ್ಯ ನೋಡ್ಲಾಕ ಸಿಗ್ತದ, ಸದ್ದ ಐತಿ. ಈಗ ಬೇಕಾದ್ರೆ ನೋಡ್ಬಾ. ಸದಾಶಿವಮೂರ್ತಿಯನ ತೇರಿಗೆ ನಮ್ಮ ಚಂದ್ರವ್ ತಾಯಿ ಸೀರಿ ಸುತ್ರ ಮಾತ್ರ ತೇರ ಎಳಿಲಾಕ ಬೇಕಿರ್ಲಿಕ್ಕ ತೇರಿ ಎಳೆಯಂಗಿಲ್ಲ. ಅವಾಗ ಚಾಲು ಇನ್ನ ಒಂದ್ ಮಾತು ಹೇಳ್ರಿ ಅವ್ರು. ಏನಂತವ? ಈ ಪರಮಾತ್ಮ ಅಂದ್ರ ಸದಾಶಿವಮೂರ್ತಿಯನ ಸುದ್ದಿ ಹೇಳಿದಲ್ಲ, ಗಂಡ ದೇವ್ರ ಸುದ್ದಿ. ನಾ ಗಂಡ ದೇವ್ರ ದೊಡ್ಡ ಅದಾವ ಇಲ್ಲ ಅಂದಿಲ್ಲ. ಯಾರಿಂದ? ನಮ್ಮ ಹೆಣ್ಣು ದೇವ್ರದಿಂದ. ಹೆಣ್ಣು ದೇವ್ರ ಸಹಾಯ ಇಲ್ಲದ ಯಾವ್ದೋ ಮುಂದಕ್ಕೆ ಬರಂಗಿಲ್ಲ. ಬಂದಿಲ್ಲ. ಒಂದ ಶುಕ್ಲ ಒಂದ ಶವನಿತ. ನೋಡು ತಮ್ಮ ಗೀಗಿ ಪದ ಅಂದ್ರೆ ಹೆಂಗವ? ನೀ ಗಂಡ ಬೆಳೆಸು, ನಾ ಹೆಣ್ಣ ಬೆಳೆಸ್ತಾನ. ಭೇದಿಟ್ಟಂತೂ ಆಗಂಗಿಲ್ಲ. ಹೆಣ್ಣಿಗೆ ಗಂಡ ಬೇಕ, ಗಂಡಿಗೆ ಹೆಣ್ಣು ಬೇಕ. ಸಂಸಾರ ಮೊದಲ ಕತ್ತಲಿ ಬೆಳಕ, ಸಗುಣ ನಿರ್ಗುಣ, ಮುಂಜಾನೆ ಮಧ್ಯಾಹ್ನ ಚಾಂಜಿ. ಈಗ ಹೆಂಗ ಐತಿಲ್ಲ ಹಿಂಗ ಪ್ರತಿಯೊಂದಕ್ಕೂ ಒಂದು ಜೋಡ್ ಐತೆ. ಹೆಣ್ಣು ಬಿಟ್ರ ಗಂಡಿಗೆಲ್ಲ, ಗಂಡ ಬಿಟ್ರ ಹೆಣ್ಣಿಗೆಲ್ಲ. ಇದ್ರೊಳಗ ಭೇದ ಮಾಡ್ಲಕ್ಕ ಬರಂಗಿಲ್ಲ. ಎರಡು ಕೂಡ್ರನ ಸಂಸಾರ ಆಗೋದೈತಿ, ಎರಡು ಕೂಡ್ರನ ಸಂಸಾರಕ್ಕೆ ಬೆಳಿಬೇಕಾಗೈತಿ, ಸೃಷ್ಟಿ ಉತ್ಪನ್ನ ಆಗಬೇಕಾಗೈತಿ. ಆದ್ರ ಇದನ್ನ ಏನು ಬೆಳೆಸಬೇಕಾಗೈತಿ ಅಂದ್ರೆ ನೀ ಎಷ್ಟು ವಿಷಯ ಓದಿ ಗಂಡ ದೇವ್ರನ್ನ ಎಷ್ಟು ಬೆಳೆಸೋ ತಾಕತ್ತ ನಿನ್ನಲ್ಲಿ ಐತಿ. ಬರೇ ಪಾಯಿಂಟ್ ಮೇಲೆ ಹಾಡಿಕೆ ಮಾಡೋದೈತಿ ತಮ್ಮ, ಲೆಕ್ಕಿನ ಮೇಲೆ ಮಾಡೋದೈತಿ. ನಾ ಅದನ್ನ ಮಾಡೀನಿ ಇದನ್ನ ಮಾಡಿ. ಯಾಕ್ರ
ಯಾಕೆ ಹೋತಮ್ಮ ನಿಂದೇನು ಅನ್ಕೊಂಡ್ರಾಗ್ರೆ ಏನ್ ಕಿಲಿ ಬೆಂಗ್ರಿ ಇವ್ ಉತ್ತರಿ ಮಳೆ ಇದ್ದಂಗೆ ಇವ್ರು ನೆಲಕ್ಕೂ ಬೀಳಂಗಿಲ್ಲ ಪಕ್ಕ ನೆಲನೂ ತೊಯ್ ಸಮ್ರು ಹೌದು ಹೌದು ಹಂಗ ಅದ ಹೇಳಲ್ಲ ಉತ್ತರಿ ಮಳೆ ಇದ್ದಂಗೆ ಅದು ಪಕ್ಕ ಬೀಳಂಗ ಆ ಜಗಳಾಡೋರ್ ಬಾಯನ್ನು ಉಗುಳಿಸಿಡ್ದಂಗ ನೋಡ್ರಿ ಹಂಗ ಮ್ಯಾಚ್ ಚಿಟಿ ಇರೋದೆ ಅದಕ್ಕೆ ತಮ್ಮ ಹೇಳ್ರಿ ಈಗೇನು ಹೇಳತ್ಯಾರು ಏನ್ರಿ ಸ್ವತಃ ನಿಮ್ಮ ಸದಾಶಿವ ಮುತ್ಯ ಮಠ ಪ್ರಥಮದೊಳಗೆ ಬಬಲಾದಿ ಒಳಗೆ ಇರುಕಿತ್ತ ಮೊದಲು ಹೌದು ಇವನಕ್ಕೆ ಮೊದಲು ಹೋಗಿ ಮೆಟ್ಟು ಹೋಗದವನೇ ಸಾರವಾಡ ಚಿಕ್ಕೈ ಹೌದು ಮುತ್ಯ ಸಾರವಾಡ ಚಿಕ್ಕೈ ಮುತ್ಯ ಸದ್ದ ನಡಿ ಪಾದಗಟ್ಟೈತಿ 3 ಸೀಮ್ಯಾಗ ತೋರಿಸ್ತೇನೆ ಚಿಕ್ಕೈ ಮುತ್ಯ ಅಂತ ಯಾವ ಊರ್ರಿ ಅದು ಒಂದು ಕಾಕಂಡಿಕಿ ಹೌದ್ರಿ ಒಂದು ಬಬಲೇಶ್ವರ ಹೌದ್ರಿ ಒಂದು ಸಾರವಾಡ ಸಾರವಾಡ ಹೌದು ಹೌದು ಮೂರೂರು ಸೀಮ್ಯಾಗ ಚಿಕ್ಕೈ ಮುತ್ಯ ಅಂದ್ರೆ ಚಿಕ್ಕೈ ಮುತ್ಯ ನೋಡಿ ನುಂಗ್ಲಾಕ ಬಂದು ನಿಂತ ಅವತಾರ ಐತೆಕಿದ ಹೌದು ಚಂದ್ರಮ್ಮ ತಾಯಿ ಜುಟ್ಟು ಹೋಗ್ಯಾವ ಜುಟ್ಟು ಖರೆ ಅದಲ್ರಿ ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ ಬೋಳ್ಗಾಯಿ ಹೋಗ್ತತಿ ಎಲ್ಲಾ ದೇವ್ರಿಗೆ ಜುಟ್ಟು ಇದ್ದದ ಕಾಯಿ ಹೋಗ್ತತಿ ಸದಾಶಿವ ಮುತ್ಯಾಗ ಬೋಳ್ಗಾಯಿ ಹೋಗ್ತತಿ ತೋಳ್ಗಾಯಿ ಸದ್ಯ ಹೋಗ್ತದ ಅಂತವ್ರ ಕೈಯಾಗ ಹಂತಕ್ಕೆ ಜುಟ್ಟು ಹೋಗ್ಯ ಅಂತವ್ರ ಜುಟ್ಟು ಹೋಗ್ಯಾವ ಹಾ, ಅಂದ್ರೆ ಹೋಗ್ಯಾವ. ತಮ್ಮ ಸುಧಾಕರ ನೀ ಹೇಗಿಡ್ತಾಪಲು ನೀ ಕಟ್ಟಿಂಗ್ ಮಾಡ್ಕೊಂಡು ಬಂದಿ ಅಂದ್ರೆ ಬಿಡಂಗಿಲ್ಲ ಎಷ್ಟು ಬರ್ತಾವ ಒಟ್ಟು ಕಿತ್ಕೊಂಡ ಕಡೆ ಹಂಗ ಹಾಕದ ಹೌದು ಹೌದು ಹಂಗೆ ಮಾತಾಡ್ಲಕ್ಕೆ ಹೋಗಬೇಡ ತಮ್ಮ ನಿನಗೆ ಜಾಗ ಕೊಡ್ಲಾರ್ದಂಥ ಟೈಮ್ದೊಳಗೆ ನಿನಗೆ ಜಾಗ ಇಸದ ಕೊಟ್ಟು ಗುಡಿ ಕಟ್ಲಾಕ ಮೆಟ್ಟಿಗೆ ಹಚ್ಚಿದವ್ರು ನಾವು ಹೌದು ಹೌದು ನಮ್ಮ ಚಂದ್ರವ್ ತಾಯಿ ಕಡೆ ಓಡಿ ಬಂದ ನಿಮ್ಮ ಚಿಕ್ಕೈ ಮುತ್ಯ ಊರ ಮಂದಿಗೆಲ್ಲ ಕಾಲು ಬಿದ್ದ ಕೈ ಮುಗದ ಕೇಳ್ರಿ ಯಾರು ಜಾಗ ಕೊಡ್ಲಿಲ್ಲ ಹೌದವ್ವ ಜಾಗ ಕೊಡ್ಲಾರ್ದಕ್ಕಾಗಿ ಚಿಕ್ಕೈ ಮುತ್ಯ ವಿಚಾರ ಮಾಡಿದ ಯಾರ ತ್ಯಾಕ್ ಹೋದ್ರ ನನಗೆ ಜಾಗ ಸಿಗ್ತೈತೆ ಅಂತೇಳಿ ಹೌದು ಓಡಿ ಓಡಿ ಬಂದಳ ಎಲ್ಲಿ ಎಲ್ಲಿಗಿರಿ ಸೀತಿ ಮನಿ ಒಳಗ ಮೆಟ್ಟಿತ್ತ ಚಂದ್ರವ್ ತಾಯಿದ 7 ಬಾಗಲ ಹಚ್ಚಿಕ್ಕ ಹೌದಲ್ಲ 7 ಬಾಗಲ ಹಚ್ಚಿಕ್ ಹೋಗಿ ಆಕಿ ಕಾಲಿಗೆ ಬಿದ್ದ ಕೈ ಮುಗದ ಕೇಳ್ತಾನೆ ಹಾ ಮಠ ಕಟ್ಟಬೇಕತ್ತನ ಬಬಲಾದಿ ಒಳಗ ಹೌದು ನಿನ್ನ ಮಗ ನಾ ಇಂದ ನಿನಗ ಶರಣಾಗಿ ಬಂದನಿ ಹಾ ನನಗ ಜಾಗ ಇಸೋದು ಕೊಡಬಾನಿ ಅಂದ ಅಂದಾಗ ಇದೇನು ದೊಡ್ಡದಗದು ಚಿಕ್ಕಯ್ಯ ಮುಂದ ನಡಿ ಬರ್ತನಂದಾಗ ತಾಯಿ ಹೌದು ಇನ್ನ ಚಿಕ್ಕೈ ಮುತ್ಯ ಊರಿಗೆ ಹೋಗಿ ದಾಟಿದ್ದಿಲ್ಲ ಬಬಲಾದಿ ಊರಿಗೆ ಇಲ್ಲ 7 ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕ ಹೌದು ಜಾಗ ಫಿಕ್ಸ್ ಮಾಡಿಟ್ಟು ಬಂದಿಳಕಿ ಇವಂಗ ಹೌದು ಹೌದವ್ವ ತಮ್ಮ ಅಂತ ಅವತಾರ ಐತಿ ಹೆಣ್ಣ ದೇವ್ರದ ದುರ್ಗೇನ ದುಷ್ಟರ ಸಂಹಾರ ಮಾಡುವುದಕ್ಕಾಗಿ ದುರ್ಗಿ ಅವತಾರ ತಾಳಿ ಬರಬೇಕಾಗೈತಿ ಹೌದು ಸ್ವತಃ ನಿಮ್ಮ ಸದಾಶಿವ ಮುತ್ಯನ ಪೂಜಾರಿನ ಹೋದ್ರೆ ಹೇಳ್ಯಾನ ಏನಂತ ಕರೋನಾ ಬಂದಾಗ ಹಾ ಏ ಆ ದುರ್ಗವಂದ ಐತ್ಯೋ ಒಳಗ ಕಾಗಾಳಿ ಇದನ್ನೆಲ್ಲ ಮೊದಲ ದುರ್ಗವಾಗ ಆಂಬಲಿ ಬಾನ ಕೊಟ್ಟ ಅಕ್ಕಿನ ಥಂಡಗಿಡ್ರಿ ಹೇಳ್ರಿ ಅಕ್ಕಿನ ಥಂಡಗಿಟ್ಟ ಊರ್ ಥಂಡಗಿಡ್ತಾಳಕ್ಕೆ ಹೇಳಿ ಮಂಗಳಾರಕ್ಕೊಮ್ಮೆ 5 ಮಂಗಳಾರ ಆಂಬಲಿ ಬಾನ ಹೋಗೈತಿ ದುರ್ಗವಾಗ ಹೌದು ಹೌದವ್ವ ಸ್ವತಃ ನಿಮ್ಮವ್ರು ನಟ್ಟು ನಡು ಊರಾಗ ನಿಂತ ಸಾರ್ಯಾರ ಸಾರಿದ್ ಖರೆ ಇಟ್ಲ ಯಾಕ ಹಾ ಅವ್ರಿಗೆ ಗೊತ್ತೈತಿ ಗುರ್ತೈತಿ ಎಲ್ಲಾರನು ಸಮಾಧಾನ ಮಾಡ್ಬೋದು ಕರಿ ಅದಕ್ಕೆ ಇದು ಹೆಣ್ತಿ ಅಂದ್ರೆ ಬಹಳ ಕೆಟ್ಟದ ಹೌದ್ರಿ ಸದಾಶಿವ ಮುತ್ಯನ ಪಾತ್ರ ಯಾವುದು ಯಾವ್ದ್ರಿ ಅವನೇ ಪರಮಾತ್ಮನ ಸದಾಶಿವ ಮುತ್ಯ ಹೌದು ಹೌದ್ರಲ್ಲೇ ಚಂದ್ರವ್ ತಾಯಿನ ಪಾರ್ವತಿ ಅವತಾರ ಖರೆ ಐತಿ ಚಿಕ್ಕೈ ಮುತ್ಯನ ಸಣ್ಣಮುಕ್ಕನ ಅವತಾರ ಹೌದ್ರಲ್ಲೇ ಇವೆಲ್ಲ ಒಂದೊಂದು ಅವತಾರ ತಾಳಿ ಧರಣಿಗೆ ಬಂದಾರು ಹೌದ್ರಿ ಅದಕ್ಕೆ ಅವರು ಕ್ಯಾಲಿ ಹಾಡ್ಯಾರಿ ನಿಮ್ಮ ದೇವಿ ಯಾವ ಕುಲದಕ್ಕಿ ಎಮ್ಮೆ ಕ್ವಾಣ ತಿನ್ನಕ್ಕಿ ಅಂದಿ ಹಂಗೇನಿಲ್ಲ ಕುಲ ಅಕ್ಕಿಗೆ ಇಲ್ಲ ನಾವು ಬೇಕಾಗಿ ಮಾಡ್ಕೊಂಡಿವಿ ಹಾ ಹೌದು ನಮಗೆ ಬೇಕಾಗಿ ನಾವು ಮಾಡ್ಕೊಂಡಿವ ಖರೆ ಅದ ಇದು ನಮಗೆ ಬೇಕಾಗಿ ಐತಿದ ಅವ್ರವ್ರಿಗೆ ಬಿಟ್ಟುಕೊಟ್ಟದೈತಿ ತಮ್ಮ ಹೌದಲ್ರಿ ಹಂಗೇನಿರಂಗಿಲ್ಲ ಹೌದ್ರಿ ದೇವರಿಗಾಗ್ಲಿ ದೇವಾನ ದೇವತೆಯರಿಗಾಗಲಿ ಹೆಣ್ಣಕ್ಕಾಗಲಿ ಗಂಡಕ್ಕಾಗಲಿ ಕುಲಗಳ ಇಲ್ಲ ಇಲ್ಲ ಕುಲ ಇಲ್ಲ ನಮಗ್ ಚಲ ಇಲ್ಲ ಬೇಕಾಗಿ ಮಾಡ್ಕೊಂಡಾಗಿ ತಮ್ಮ ಹೌದ್ರಿ ಅದಕ್ಕೆ ಇನ್ನೊಂದು ಸಣ್ಣದ ಕ್ಯಾಲಿ ಅಂದ ಕೊಡ್ರಿ ಅವ್ರಿಗೆ ಚಾನ್ಸ್ ನಡಿಲಿ ಹೌದ್ರಿ